ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತೇನೆ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಇಲ್ಲಿ ಕಪಿಲ್ ಮತ್ತು ರಾಣಾ ಅವ್ರು ಮಾಡಿರೋ ಪ್ಲ್ಯಾನ್ ಪ್ರಕಾರ ಕಪಿಲ್ ಹೇಳ್ತಾನೆ ರಾಣಾಗೆ, ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಆಗಿದೆ ಅಣ್ಣ, ಎಲ್ಲರೂ ಹುಡುಗರು ರೆಡಿ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ನೋಡಿದ್ರೆ ಅಲ್ಲಿ ಅವ್ನು ರಚನಾನ ಸಾಯಿಸೋಕ್ಕೆ ಅಂತ ಬಂದಿದ್ದ ವ್ಯಕ್ತಿಯಿಂದ ರಿವೆಂಡ್ ಆಗಿ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ರಚನಾ ಲೈಟ್ ಆಫ್ ಮಾಡಿ ಮಲಗ್ತಾಳೆ. ಹೊರಗಡೆಯಿಂದ ಯಾವುದೋ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ಮನೆ ಒಳಗೆ ಬರ್ತಾನೆ. ಮನೆ ಒಳಗೆ ಆಚೆ ಈಚೆ ನೋಡ್ತಾರೆ, ಸುತ್ತಮುತ್ತ ನೋಡ್ತಾರೆ, ಸೀದಾ ಜೀವನ್ ರೂಮ್ಗೆ ಹೋಗ್ತಾನೆ. ಜೀವನ್ ರೂಮ್ ಬಾಗಿಲು ತೆಗೆದು ಒಳಗೆ ಹೋಗ್ತಾನೆ. ಎಲ್ಲರೂ ನೋಡ್ತಾನೆ, ಎಲ್ಲರೂ ಮಲಗಿರ್ತಾರೆ. ಆಗ ರಚನನ ಹತ್ರ ಹೋಗಿ ಚಾಕು ಹಿಡಿತಾನೆ. ಚಾಕು ಇಟ್ಕೊಂಡು ಇನ್ನೇನು ರಚನೆಗೆ ಹಾಕ್ಬೇಕಂತ ಇರ್ತಾನೆ. ಅಷ್ಟರಲ್ಲಿ ಜೀವನ್ಗೆ ಎಚ್ಚರ ಆಗುತ್ತೆ. ಎಚ್ಚರಾಗಿ ಅವನ್ನ ಕಾಲಲ್ಲಿ ಒದ್ಬಿಡ್ತಾನೆ. ಕಾಲಲ್ಲಿ ಒದ್ದಿದ ತಕ್ಷಣ ಹೋಗಿ ಅವ್ನ ಗೋಡೆ ಹತ್ರ ಬೀಳ್ತಾನೆ. ಆದರೆ ಅವ್ನು ಒದ್ದಿದ್ದು ಸೌಂಡೇ ಆಗೋದಿಲ್ಲ. ಆಗ ಸೌಂಡ್ ಆಗ್ತಿದ್ದಂಗೆ ಅವ್ನು ಒದ್ದಾಗ ಹೋಗಿ ಬೀಳ್ತಾನೆ. ಆಗ ಬಿದ್ದಾಗ ಜೀವನ್ಗೆ ಚಾಕು ಚುಚ್ಚೋಕೆ ಅಂತ ಹೋಗ್ತಾನೆ. ಆ ಚಾಕುನ ಇಟ್ಕೊಂಡು ಅವ್ನು ಕತ್ತತ್ರ ಹಿಡ್ಕೊತಾನೆ. ಆ ಚಾಕುನ ಕತ್ತತ್ರ ಹಿಡ್ಕೊಂಡಾಗ ಅವ್ನು ಬಟನ್ ಇರೋಂಥ ಗುಂಡಿ ಕೆಳಗೆ ಬಿದ್ದೋಗುತ್ತೆ. ಆ ಗುಂಡಿ ಕೆಳಗೆ ಬಿದ್ದೋದನ್ನು ಜೀವನ್ ನೋಡಿರಲ್ಲ. ಆ ವ್ಯಕ್ತಿ ಅಲ್ಲಿ ರೂಮಿಂದ ಆಚೆ ಬರ್ತಾನೆ. ರೂಮಿಂದ ಆಚೆ ಬಂದು ಹಾಲ್ ಹತ್ರ ಬಂದು ವರಂಡಾಗೆ ಬಂದು ಅಲ್ಲಿಂದ ಹಾರಿ ಆಚೆ ಹೋಗ್ತಾನೆ. ಆಚೆ ಹೋಗಿದ್ದು ನೋಡಿ ಜೀವ ಇವ್ನು ಹೆಂಗೆ ಆಚೆ ಹೋದ ಅಂತ ಹೇಳಿ ಹಿಂದೆ ಬಂದು ನಿಂತ್ಕೋತಾನೆ. ಅಲ್ಲಿ ನೋಡಿದ್ರೆ ಇನ್ನೊಬ್ಬ ಆ ಕಡೆಯಿಂದ ಇನ್ನೊಬ್ಬ ಹೊರಗೆ ಹೋಗ್ತಾನೆ. ಜೀವನ್ ಹಿಂದೆ ಬಂದು ನಿಂತಿರೋದು ಯಾರು ಅಂತ ನೋಡಿ ಈ ಕಡೆ ತಿರುಗ್ತೋಗೋಷ್ಟರಲ್ಲಿ ಇನ್ನೇನು ಜೀವನ್ಗೆ ಚಾಕು ಹಾಕೋಕ್ಕೆ ಅಂತ ಬರ್ತಾನೆ. ಆ ಚಾಕು ಹಾಕೋಷ್ಟರಲ್ಲಿ ರಚನೆ ಬಂದು ಚಾಕುನ ಇಟ್ಕೋತಾಳೆ. ಅವನು ಚಾಕುನ ಎಳ್ಕೊಂಡು ಸೀದಾ ಅವಳನ್ನ ತಳ್ಳಿ ಹೊರಟೋಗ್ತಾನೆ. ಆಗ ರಚನೆ ಕೈ ಕುಯ್ಕೊಂಬಿಡುತ್ತೆ. ರಚನೆ ಕೈ ಕುಯ್ಕೊಂಡು ನೋಡಿ ಅವಳು ಕೈ ಉರಿತದೆ ಅಂತ ಹೇಳಿದಾಗ ಅವಳನ್ನ ಅಲ್ಲಿ ಕೂರಿಸ್ಬಿಟ್ಟು ಅವ್ರು ಯಾರು ಅಂತ ನೋಡೋಕ್ಕೆ ಅಂತ ಆಚೆ ಹೋಗ್ತಾನೆ. ಅವ್ನು ಆಚೆ ಹೋಗೋ ಸರಿ ಯಾರು ಎಲ್ಲೋ ಹೊರಟೋಗಿರ್ತಾರೆ. ಅಷ್ಟರಲ್ಲಿ ಲೈಟ್ ಆನ್ ಆಗುತ್ತೆ. ಇದೇನಿದು ಇಷ್ಟೊತ್ತಂಗೆ ಲೈಟ್ ಆಫ್ ಆಗಿದ್ದು, ಲೈಟಿಂಗ್ ಆನ್ ಆಯಿತು ಅಂತ ಹೇಳಿ ಅವ್ನು ಒಳಗೆ ಬರ್ತಾನೆ. ಅಷ್ಟರಲ್ಲಿ ಈಶ್ವರಚಂದ್ರ ಬರ್ತಾನೆ. ಈಶ್ವರಚಂದ್ರ ಬಂದಾಗ, ಚಿಕ್ಕಪ್ಪ ನಮ್ಮ ಮನೆ ಮೇಲೆ ಅಟ್ಯಾಕ್ ಆಗಿದೆ, ರಚನವ್ರ ಮೇಲೆ ಅಟ್ಯಾಕ್ ಆಗಿದೆ, ಇಮಿಡಿಯೇಟಾಗಿ ಡಾಕ್ಟ್ರಿಗೆ ಫೋನ್ ಮಾಡಿ ಮನೆಗೆ ಬರೋದಕ್ಕೆ ಹೇಳಿ ಅಂತ ಹೇಳ್ತಾನೆ. ಆಗ ಈಶ್ವರಚಂದ್ರ ಇಮಿಡಿಯೇಟಾಗಿ ಫೋನ್ ಮಾಡಿ ಹೇಳ್ತಾನೆ. ಫೋನ್ ಮಾಡಿ ಹೇಳಿದ ತಕ್ಷಣ ಡಾಕ್ಟ್ರು ಬಂದು ರಚನ ಟ್ರೀಟ್ ಮಾಡೋಕ್ಕೆ ಅಂತ ಬರ್ತಾರೆ. ಟ್ರೀಟ್ ಮಾಡಿ ರಚನ ಕೈ ಗಾಯ ಆಗಿರೋದನ್ನೆಲ್ಲ ಬ್ಯಾಂಡೇಜ್ ಮಾಡಿ ಅವಳಿಗೆ ಇಂಜೆಕ್ಷನ್ ಕೊಟ್ಟು ಅವಳಿಗೆ ಟ್ರೀಟ್ ಮಾಡ್ತಾಯಿರ್ತಾರೆ. ಆದರೆ ಇಲ್ಲಿ ಕೃಷ್ಣ ಒಂದೇ ಸಮ ಅಳೋದಕ್ಕೆ ಶುರು ಮಾಡಿರ್ತಾಳೆ. ಅಮ್ಮ ಅಮ್ಮ ಅಂತ ಅಳೋದಕ್ಕೆ ಶುರು ಮಾಡ್ತಿರ್ತಾಳೆ. ಆಗ ಜೀವ ಎಷ್ಟು ಸಮಾಧಾನ ಮಾಡಿದ್ರು ಕೃಷ್ಣ ಸಮಾಧಾನ ಆಗೋದಿಲ್ಲ. ಇಲ್ಲಿ ಕೇಳು ಬೇಬಿ, ಅಮ್ಮಂಗೇನು ಹೋಗಿಲ್ಲ, ಅಮ್ಮ ಆರಾಮಾಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಬಾಲಂಗೆ ಪ್ರಶ್ನೆ ಬರುತ್ತೆ, ಇದೇನಿದು ಹೆಂಗೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ? ಅದು ನಿಮ್ಮಿಬ್ಬರಿಗೆ ಬಂದು ನಿಮ್ಮ ರೂಮ್ಗೆ ಬಂದು ಅಟ್ಯಾಕ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಹಾಗಂತಂದು ಮನೆಯವ್ರು ಮಾಡಿದ್ದಾರೆ ಅಂತ ನಾನು ಹೇಳ್ತಲ್ಲ, ನನ್ನ ಅನುಮಾನ ನಾನು ಹೇಳ್ತಿದ್ದೀನಿ. ಮನೇಲಿ ಎಷ್ಟು ಜನ ಇರೋರ ಮೇಲೆ ಅಟ್ಯಾಕ್ ಮಾಡ್ಬೋದಿತ್ತು, ಆದರೆ ಬಂದು ನಿಮ್ಮಿಬ್ಬರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಂದರೆ ಏನು ಕಾರಣ? ಆಗಿದ್ದಾನಂದರೆ ಏನು ಕಾರಣ? ಅದಕ್ಕೆ ಹೆಂಗೆ ಕೃಷ್ಣ ಅಳೋದಕ್ಕೆ ಶುರು ಮಾಡಿದಾಗ, ನೀನು ತಲೆ ಕೆಡಿಸ್ಕೊಬೇಡ ಬೇಬಿ, ಅಮ್ಮಂಗೆ ಏನೂ ಆಗಿಲ್ಲ, ಅಮ್ಮ ಆರಾಮಾಗಿದ್ದಾರೆ, ನೀನು ಅಳಬೇಡ ಅಂತ ಹೇಳ್ತಾನೆ. ಆಗ ಈಶ್ವರಚಂದ್ರ ಹೇಳ್ತಾನೆ, ಇದೆಲ್ಲ ಹೇಗೋ ಸಾಧ್ಯ ಜೀವ, ಯಾರು ಬಂದು ಅಟ್ಯಾಕ್ ಮಾಡ್ತಾರೆ, ಇದೇನೋ ನಂಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಗ ಬಾಲ್ ಹೇಳ್ತಾನೆ, ಇದೇನಿದು ಬೇರೆ ಯಾರೂ ಇಲ್ವಲ್ಲ ಮನೇಲಿ, ಅದು ಹೆಂಗೆ ಎಲ್ಲರೂ ಹೊರಗೆ ಹೋಗಿದ್ದಾರಲ್ಲ ಒಂದೇ ಸಲಿಗೆ ಅಂತ ಕೇಳ್ತಾನೆ. ಆಗ ಈಶ್ವರಚಂದ್ರ ಹಂಗೆ ಡೌಟ್ ಬರುತ್ತೆ. ನನಗೂ ಅದೇ ಅನುಮಾನ, ಎಲ್ಲರೂ ಒಟ್ಟಿಗೆ ಮನೆಯಿಂದ ಹೊರಗೆ ಹೋಗಿದ್ದಾರಲ್ಲ, ಅದು ಹೇಗೆ ಸಾಧ್ಯ? ಎಲ್ಲರೂ ಯಾರೂ ಮನೇಲಿಲ್ಲ, ಬರೀ ನಾನು ಮಾತ್ರ ಮನೇಲಿದ್ದೀನಿ ಅಂತ ಈಶ್ವರಚಂದ್ರ ಹೇಳ್ತಾನೆ. ಅದಕ್ಕೆ ಬಾಲ ಹೇಳ್ತಾನೆ, ಹಾಗಾಗಿ ಬರೀ ನೀವಿದ್ದೀರಂತ ಅವರೆಲ್ಲ ಎಲ್ಲಿ ಹೋಗಿರ್ಬೋದು, ಅದು ಹೆಂಗೆ ಎಲ್ರಿಗೂ ಒಟ್ಟಿಗೆ ಎಮರ್ಜೆನ್ಸಿ ಕೆಲಸ ಬರುತ್ತೆ ಅಂತ ಹೊರಗೆ ಹೋಗಿದ್ದಾರೆ ಅಂತ ಬಾಲ ಕೇಳ್ತಾನೆ. ಅದೇನೋ ಒಂದು ಅರ್ಥನೇ ಆಗ್ತಿಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ನಾನು ಅವ್ರು ಎಲ್ಲಿದ್ದಾರೆ ಅಂತ ನೋಡ್ತೀನಿ ಅಂತ ಬಾಲ ಹಾಲಿಗೆ ಬರ್ತಾರೆ. ಹೊಲಕ್ಕೆ ಬಂದಾಗ ದೇವಿ ಬಾಗಿಲು ತೆಗೆದು ಒಳಗೆ ಬರ್ತಾಳೆ. ದೇವಿ ಒಳಗೆ ಬಂದಾಗ, ದೇವಿ ಇಷ್ಟೊತ್ತಲ್ಲಿ ಎಲ್ಲೋಗಿದೆ ನೀನು ಅಂತ ಕೇಳ್ತಾನೆ ಬಾಲ. ಅದಕ್ಕೆ ಅವಳು, ನನಗೊಂದು ಎಮರ್ಜೆನ್ಸಿ ಕೆಲಸ ಇತ್ತು, ಹಾಗಾಗಿ ಹೊರ ಹೋಗಿದೆ ಅಂತ ದೇವಿ ಹೇಳ್ತಾಳೆ. ಇಷ್ಟೊತ್ತಲ್ಲಿ ಏನು ಎಮರ್ಜೆನ್ಸಿ ಕೆಲಸ ಇರುತ್ತೆ? ನನಗೇನೋ ಈ ಮನೇಲಿ ಏನು ನಡೀತಿದೆಯೋ ಏನು ಬಿಡ್ತಿದೆಯೋ ಒಂದು ಅರ್ಥ ಆಗ್ತಿಲ್ಲ, ಯಾರು ನಂಬಬೇಕು ಯಾರನ್ನು ಬಿಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಸುರಕ್ಷತೆಗೆ ಒಂಚೂರು ಜಾಗನೇ ಇಲ್ಲ ಅಂತ ಹೇಳ್ತಾನೆ. ಯಾಕೆ ಏನಾಯಿತು, ನೀವ್ಯಾಕೆ ಹಿಂಗೆ ಅಂತಿದ್ದೀರಾ ಅಂತಂದಾಗ, ಎಲ್ಲರೂ ಮನೆಯಿಂದ ಅದು ಹೆಂಗೆ ಒಟ್ಟಿಗೆ ಹೊರಗೆ ಹೋಗ್ತಾರೆ ಎಮರ್ಜೆನ್ಸಿ ಅಂತ, ಹಂಗಂದ್ರೆ ನೀವು ಏನು ಹೇಳೋಕ್ಕೆ ಬರ್ತಿದ್ದೀರಾ ಅಂತ ಅಂದಾಗ, ರಚನವ್ರ ಮೇಲೆ ಅಟ್ಯಾಕ್ ಆಗಿ ಅವ್ರ ಕೈ ಕುಯ್ಕೊಂಡಿದೆ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳಿ ಅದಕ್ಕೆ ಅಂತ ಹೇಳಿ ಅಲ್ಲಿಂದ ಅವಳ ಹತ್ತಿರ ನೋಡೋಕ್ಕೆ ಅಂತ ಅವಳ ರೂಮ್ ಹತ್ರ ಹೋಗ್ತಾಳೆ. ರೂಮ್ ಹತ್ರ ಹೋದಾಗ ಡಾಕ್ಟ್ರ್ ಹತ್ರ ಸಮಯಕ್ಕೆ ಆಚೆ ಬರ್ತಾರೆ. ಡಾಕ್ಟ್ರ್ ಹೇಳ್ತಾರೆ, ನಥಿಂಗ್ ಟು ವರಿ, ನಾನು ಅವ್ರಿಗೆ ಬ್ಯಾಂಡೇಜ್ ಮಾಡಿದ್ದೀನಿ, ಹಾಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಪೇನ್ ಕಿಲ್ಲರ್, ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗುತ್ತೆ, ನೀವು ಅವ್ರನ್ನ ಹೋಗಿ ಮಾತಾಡ್ಬೋದು ಅಂತ ಹೇಳ್ತಾರೆ. ನಾನು ಇಂಥ ಕೇಸ್ನ ತೊಗೊಳ್ಳೋದಿಲ್ಲ, ಬಿಕಾಸ್ ಈಶ್ವರಚಂದ್ರ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಾನು ಬಂದು ಈ ಥರ ಕೇಸನ್ನ ತೊಗೊಂಡಿದ್ದೀನಿ, ಇಲ್ಲದೆ ನಾನು ಇಂಥ ಕೇಸ್ನ ತೊಗೊಳ್ಳೋದಿಲ್ಲ ಅಂತ ಡಾಕ್ಟ್ರ್ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ದೇವಿನ ಕೇಳ್ತೀವಿ, ಇದೇನ ಮದುವೆ, ನೀನೇನೆಲ್ಲಿ ಹೋಗಿದೆ ಅಂತ ಕೇಳಿದಾಗ, ಅಣ್ಣ ದೊಡ್ಡಮ್ಮನ ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು, ಅದನ್ನು ತೊಗೊಂಬರೋಕ್ಕೆ ಅಂತ ಹೋಗಿದೆ ಅಂತ ಹೇಳ್ತಾಳೆ. ಸರಿ ಅಂತ ಎಲ್ಲರೂ ಹೋಗಿ ರಚನೆ ಮುಂದೆ ಕೂತ್ಕೋತಾರೆ. ಆದರೆ ರಚನೆ
ರಚನೆಗೆ ಜ್ಞಾನ ಇರೋದಿಲ್ಲ. ಯಾಕೆಂದರೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಅವ್ರಿಗೆ ಎಷ್ಟವರೆಗೂ ಕಾಯಬೇಕಾಗಿರುತ್ತೆ. ಆಗ ಬಾಲ ಮತ್ತು ಜೀವ ಅದನ್ನೇ ಕೇಳ್ತಾರೆ, ನೀನೆಲ್ಲಿ ಹೋಗಿದ್ದು ದೇವಿ ಅಂದಾಗ ನಾನು ಟ್ಯಾಬ್ಲೆಟ್ ತರಕ್ಕೆ ಹೋಗಿದೆ ಅಂತ ಹೇಳ್ತಾಳೆ. ಆಗ ದೇವಿ ಕಣ್ಣಿಗೆ ಅಲ್ಲಿ ಗುಂಡಿ ಬಟನ್ ಬಿದ್ದಿದ್ದು ಕಾಣುತ್ತೆ. ಆ ಬಟನ್ ಬಿದ್ದಿದ್ದು ನೋಡಿ ಇಲ್ಲಿಂದ ಅದನ್ನು ಮೆತ್ತಗೆ ಎತ್ಕೊಂಡು ಹೋಗಬೇಕು ಅಂತ ಅಲ್ಲೇ ಕೂತ್ಕೊಂಡು, ಕೃಷ್ಣ ಇಲ್ಲಿ ಕೂತ್ಕೋ, ಅಮ್ಮಂಗೆ ಏನೂ ಆಗಿಲ್ಲ, ಅಮ್ಮ ಬೇಗ ಹುಷಾರಾಗ್ತಾಳೆ ಅಂತ ಹೇಳಿ ಅವನ ಸಮಾಧಾನ ಮಾಡೋರು ನೆಪದಲ್ಲಿ ದೇವಿ ಆ ಗುಂಡಿನ ಎತ್ಕೋತಾಳೆ. ಆ ಗುಂಡಿ ಎತ್ಕೋತಿರೋದನ್ನು ಜೀವ ಕಣ್ಣಲ್ಲಿ ಇಟ್ಟು ನೋಡ್ತಾನೆ. ದೇವಿ ಏನಕ್ಕೆ ಸೈಲೆಂಟಾಗಿ ಗುಂಡಿ ಎತ್ಕೋತಿದ್ದಾಳೆ ಅಂತ ಹಾಗೆ ನೋಡಿ ಇದು ಸುಮ್ಮನೆ ಆಗ್ತಾನೆ. ದೇವಿ ಅದನ್ನು ಎತ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಜೀವ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಫಾಲೋ ಮಾಡ್ಕೊಂಡು ಇವಳು ಎಲ್ಲಿ ಹೋಗ್ತಿದ್ದಾಳೆ, ಗುಂಡಿ ಎತ್ಕೊಂಡು ಎಲ್ಲಿ ಹೋಗ್ತಿದ್ದಾಳೆ ಅಂತ ಜೀವ ಅವನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಇಲ್ಲಿ ವಿಶ್ವಚಂದ್ರ ಹೆಂಡತಿ ಮತ್ತು ಮಧ್ಮಂಜಿ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರ್ತಾರೆ. ನೀನೆಲ್ಲಿ ಹೋಗಿದೆ ಅಂದರೆ ನಂಗೆ ಒಂಚೂರು ಕೆಲಸ ಇತ್ತು ಹೊರಗೆ ಹೋಗಿದೆ ಅಂತ ಕನಕಾಂಬರಿ ಹೇಳ್ತಾಳೆ. ಅವಳು ನೀನೆಲ್ಲಿ ಹೋಗಿದೆ ಅಂದರೆ ನಂಗೆ ನಿದ್ದೆ ಬರ್ತಾರಿಲ್ಲ ಅಕ್ಕ, ಹಾಗಾಗಿ ಇಲ್ಲೇ ಇದ್ದೀನಿ ಅಂತ ಹೇಳ್ತಾಳೆ. ಸರಿ ಬಾ ಒಳಗೆ ಹೋಗೋಣ ಅಂತೇಳಿ ಇಬ್ಬರು ಒಳಗೆ ಹೋಗ್ತಾರೆ. ಒಳಗೆ ಹೋದ್ಮೇಲೆ ಇಬ್ಬರು ಒಟ್ಟಿಗೆ ಒಳಗೆ ಹೋಗ್ತಿರ್ತಾರೆ. ವಿಶ್ವಚಂದ್ರ ಮುಂದೆನೇ ಹೋಗ್ತಾರೆ. ಹಾಗೆ ವಿಶ್ವಚಂದ್ರ ನಿಂತ್ಕೊಳ್ಳಿ ಇಬ್ಬರು ಅಂತ ಹೇಳಿ ನಿಲ್ಲಿಸ್ತಾನೆ. ಎಲ್ಲೋಗಿದ್ವಿ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ, ಅಯ್ಯೋ ನಾವು ಇಲ್ಲಿ ಹರಿಕತೆ ಇತ್ತು, ಹಾಗಾಗಿ ಹರಿಕತೆ ಕೇಳೋಕ್ಕೆ ಅಂತ ಹೋಗಿದ್ವಿ ಅಂತ ಹೇಳ್ತಾರೆ ಇಬ್ಬರು. ಅದಕ್ಕೆ ವಿಶ್ವಚಂದ್ರ ಹೇಳ್ತಾನೆ, ನಾವು ತುಂಬ ಡೇಂಜರ್ ಪೊಸಿಷನಲ್ಲಿದ್ದೀವಿ, ಈಗ ತಾನೇ ಯಾರೋ ಬಂದು ರಚನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿರೋರು ಯಾರು ಏನು ಅಂತ ಗೊತ್ತಿಲ್ಲ, ಜೀವ ಇನ್ನೇನು ಹಿಡಿಬೇಕಿತ್ತಂತೆ ಅಷ್ಟರಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದಂತೆ. ಮಕ್ಕಕ್ಕೆ ಮಾಸ್ಕ್ ಮತ್ತು ಮಫ್ಲರೆಲ್ಲ ಹಾಕ್ಕೊಂಡಿದ್ದಾರೆ, ಹಾಗಾಗಿ ಯಾರು ಅಂತ ಗೊತ್ತಾಗಿಲ್ಲ ಅಂತ ವಿಶ್ವಚಂದ್ರ ಹೇಳ್ತಾನೆ. ಅದಕ್ಕೆ ಕನಕಾಂಬರಿ ಹೇಳ್ತಾಳೆ, ಹೌದಾ ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ, ಸತ್ತೋದ್ಲ ಅಂತ ಅವ್ರ ಹೆಂಡತಿ ಕೇಳ್ತಾಳೆ. ಸತ್ತಿಲ್ಲ, ಕೈ ಕೀಟಾಗಿದೆ ಅಂತ ಹೇಳ್ತಾಳೆ. ಸರಿ ಆಯಿತು, ನಾವು ಹರಿಕಥೆಗೆ ಕೇಳಕ್ಕೆ ಹೋಗಿದ್ವಿ, ಅದು ಬಿಟ್ಟರೆ ನಮಗೇನೂ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿ ಜೀವ ದೇವಿನ ನಿಲ್ಲಿಸಿ, ದೇವಿ ನೀನು ಯಾಕೆ ಹಿಂಗೆ ಹೋಗ್ತಿದ್ಯಾ, ನನ್ನ ರೂಮಿಂದ ನೀನೇನು ಎತ್ಕೊಂಡು ಹೋಗ್ತಿದ್ಯಾ, ಅದೇನು ಎತ್ಕೊಂಡು ಹೋಗ್ತಿದ್ಯಾ ಅಂತ ತೋರಿಸು ಅಂತ ಕೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾಳೆ, ಇಲ್ಲ ಅಣ್ಣ ನಾನೇನು ಎತ್ಕೊಂಡು ಹೋಗ್ತಾಯಿಲ್ಲ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ. ದೇವಿ ನಾನು ಚೆನ್ನಾಗೇ ನೋಡಿದ್ದೀನಿ, ನೀನೇನೋ ಎತ್ಕೊಳೋದು ರೂಮಿಂದ, ಅದೇನು ವಸ್ತು ಅಂತ ನಂಗೆ ತೋರಿಸು ಅಂತ ಜೀವ ತುಂಬ ಗಟ್ಟಿಯಾಗಿ ಕೇಳ್ತಾನೆ. ಆ ಕೇಳಿದಕ್ಕೆ ಅವಾಗ ದೇವಿ ತೋರಿಸ್ತಾಳೆ, ಕೈಯಲ್ಲಿರೋಂಥ ಬಟನ್ನ ಹಿಡಿದು ತೋರಿಸ್ತಾಳೆ. ಆ ಬಟನ್ನ ಜೀವ ತಗೋತಾನೆ. ಇದ್ಯಾಕೆ ನೀನು ಎತ್ಕೊಂಡು ಹೋಗ್ತಾಯಿದ್ದೆ ರೂಮಿಂದ ಅಂತ ಅಂದಾಗ, ಇಲ್ಲ ಅಣ್ಣ ಬಟನಲ್ಲಿ ಬಿದ್ದಿತ್ತು, ಇದು ಮನೆಯವ್ರದ್ದೇ ಯಾರ್ದೋ ಬಟನ್, ಹಾಗಾಗಿ ನಾನು ಇದನ್ನು ಎತ್ಕೊಂಬಂದೆ ಅಂತಂತಾಳೆ. ಏನು ಹೇಳ್ತಿದ್ದೆ ದೇವಿ ನೀನು, ಇದು ಮನೆಯವ್ರದ್ದೇ ಬಟನ್ ಅಂತಂದರೆ ಇದು ಕಳ್ಳನ ಬಟನ್ ನಾನು ಅಟ್ಯಾಕ್ ಮಾಡೋಕ್ಕೆ ಬಂದದಲ್ಲ ಅವ್ನ ಬಟನ್ ಇದು ಅಂತ ಹೇಳ್ತಾಳೆ. ಇದೇ ಇರ್ಬೋದು ಅವ್ನ ಬಟನ್, ಹಾಗಾಗಿ ಇದನ್ನು ಯಾರ್ದು ಅಂತ ಕಂಡುಹಿಡಿಯೋಕ್ಕೆ ಅಂತ ತೊಗೊಂಬಂದೆ ಅಂತ ಹೇಳ್ತಾಳೆ. ಅದನ್ನು ನೀನು ಅಲ್ಲೇ ಹೇಳ್ಬೋದಾಗಿತ್ತು, ಇಲ್ಲಿ ಯಾಕೆ ಹೇಳ್ತಿದ್ದೆ ಅಂತ ಅಂದಾಗ, ಅಣ್ಣ ನಾನು ಹೇಳ್ತಾರೆ ಬಂದಿದ್ದು ಇದು ಹೊರಗಡೆ ಅವ್ರ ಬಟನ್ ಅಲ್ಲ, ಇದು ಮನೆಯವ್ರ ಬಟನ್, ಹಾಗಾಗಿ ನಾನು ಕೇಳ್ತಿರೋದು. ಹಾಗಾದ್ರೆ ಇದು ಯಾರ್ದು ಬಟನ್ ಅಂತ ಕೇಳ್ತಾಳೆ. ನಾನು ಎಲ್ಲೋ ನೋಡಿದ್ದೀನಿ ಬಟನ್, ಅದಕ್ಕೆ ನಾನು ಎತ್ಕೊಂಬಂದೆ ಅಂತಾಳೆ. ಸರಿ ನೆನ್ಪು ಮಾಡ್ಕೊ, ಎಲ್ಲಿ ಯಾರ್ದಿದು, ನೀನು ಎಲ್ಲಿ ನೋಡಿದ್ಯಾ ಅಂತ ಒಂದೇ ಸಮ ಪ್ರಶ್ನೆ ಮಾಡೋಕ್ಕೆ ಹೇಳ್ತಾನೆ. ಆಗ ದೇವಿ ಹೇಳ್ತಾಳೆ, ಇದು ರಾಣನ ಬಟನ್ ಅಂತ ಅನಿಸುತ್ತೆ ಅಂತ ಜೀವಂಗೆ ಹೇಳ್ತಾಳೆ. ಜೀವಂಗೆ ಶಾಕ್ ಆಗುತ್ತೆ. ಇಲ್ಲಿ ರಚನೆಗೆ ಜ್ಞಾನ ಬಂದಿರಲ್ಲ. ಹಾಗಾಗಿ ಕೃಷ್ಣ ಏನು ಮಾಡ್ತಾಳೆ, ದೇವ್ರ ಹತ್ರ ಹೋಗಿ, ಅಮ್ಮ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ನಾನು ಹುಷಾರಿಲ್ದಿದ್ದಾಗ, ನಾನು ಕಷ್ಟದಲ್ಲಿದ್ದಾಗ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ಅವಳಿಗೆ ಹಿಂಗಾಗಿದೆ, ದಯವಿಟ್ಟು ನೀನು ಅವಳಿಗೆ ಹತ್ರ ಮಾಡು, ಅಮ್ಮಂಗೆ ಏನೂ ಆಗದೆ ಇದ್ದಂಗೆ ಕಾಪಾಡು ಅಂತ ಕೃಷ್ಣ ದೇವ್ರ ಹತ್ರ ಬೇಡ್ಕೊತಿರ್ತಾಳೆ. ಬೇಡ್ಕೊತಾ ಇರ್ಬೇಕಾದ್ರೆ ಅವಾಗ ರಚನೆಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದಾಗ, ಅಮ್ಮ ನಿಂಗೆ ಜ್ಞಾನ ಬಂತ ಅಂದಾಗ ಕೃಷ್ಣ ನೋಡಿ ರಚನೆಗೂ ಖುಷಿಯಾಗುತ್ತೆ. ನನಗೇನೂ ಆಗಿಲ್ಲ ಬೇಬಿ, ನೀನು ಹೇಳ್ಬೇಡ, ಒಂಚೂರು ನೀರು ಕೊಡು ಅಂತ ಕೇಳಿದಾಗ ಕೃಷ್ಣನೇ ಅವಳಿಗೆ ನೀರು ಕೊಡಿಸ್ತಾಳೆ. ರಚನೆಗೆ ಅಳೋದಕ್ಕೆ ಶುರು ಮಾಡಿದಾಗ, ಯಾಕೆ ಕೃಷ್ಣ ಹೇಳ್ತೀನಿ, ನನಗೇನೂ ಆಗಿಲ್ಲ ನೋಡು, ಆರಾಮಾಗಿದ್ದೀನಲ್ಲ ಅಂತ ಹೇಳಿ, ನಿಂಗೇನು ತಲೆ ಕೆಡಿಸ್ಕೊಬೇಡ, ನನಗೇನೂ ಆಗಲ್ಲ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಕೃಷ್ಣನ ಸಮಾಧಾನ ಮಾಡ್ತಾಳೆ. ಇಲ್ಲಿ ಜೀವ ದೇವಿ ಹತ್ರ ಮಾತಾಡಾದ್ಮೇಲೆ ಸೀದಾ ರಾಣನ ರೂಮ್ ಒಳಗೆ ಹೋಗ್ತಾನೆ. ರಾಣನ ರೂಮ್ ಒಳಗೆ ಹೋಗ್ಬೇಕಾದ್ರೆ ಅದನ್ನು ಭಾಮಿನಿ ನೋಡ್ತಾಳೆ. ಭಾಮಿನಿ ನೋಡಿ, ಇವನು ಯಾಕೆ ಅವ್ನ ರೂಮ್ಗೆ ಹೋಗ್ತಿದ್ದಾಳೆ, ಏನು ಹುಡ್ಕೋಕೆ ಹೋಗ್ತಿದ್ದಾರೆ ಇವರು ಅಂತ ಬಾಗಿಲಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಬಾಗಿಲು ನಿಂತ್ಕೊಂಡು ನೋಡ್ಬೇಕಾದ್ರೆ ಇವ್ರು ಏನೋ ಹುಡ್ಕೋಕೆ ಹೋಗ್ತಿದ್ದಾರೆ, ಬಟ್ ಇವ್ರು ಏನು ಹುಡ್ಕೋಕೆ ಹೋಗ್ತಿದ್ದಾರೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಅಷ್ಟರಲ್ಲಿ ರಾಣ ಬರ್ತಾನೆ. ನೋಡೋಣ ನಿನ್ನ ರೂಮಲ್ಲಿ ಹೋಗಿ ಅವ್ನು ಏನೋ ಹುಡುಕ್ತಾ ಇದ್ದಾನೆ, ಏನು ಹುಡುಕ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಾನು ಎಲ್ದೆ ಹೋದಾಗ ನನ್ನ ರೂಮಿಗೆ ಬಂದು ಹುಡ್ಕೋಂಥದ್ದು ಅವಶ್ಯಕತೆ ಏನಿದೆ, ನಾನು ಇದಕ್ಕೆಲ್ಲ ಬಿಡೋದಿಲ್ಲ ಅಂತ ಹೇಳಿ ರಾಣ ಮುಂದಕ್ಕೆ ಹೋಗ್ತಾನೆ. ಇಲ್ಲಿ ಒಳಗೆ ಬಂದು ಜೀವ ಅವ್ನ ಬಟ್ಟೆನೆಲ್ಲ ತೆಗೆದು ಗಾಡಿಯೋ ಬಟನ್ ಹುಡುಕ್ತಿರ್ತಾನೆ, ಯಾವ ಬಟ್ಟೆಲ್ಲ ಬಟನ್ ಇದೆ ಅಂತ. ಬಟ್ ಅವ್ನಿಗೆ ಆ ಬಟನ್ ಸಿಗೋದಿಲ್ಲ. ನೀನೇ ಬಂದು ಹುಡುಕ್ತಾ ಇದೆಯಾ, ನೀನು ಎಲ್ಲೋಗಿದೆ ಅಂತ ಜೀವ ಕೇಳ್ತಾನೆ ರಾಣನ. ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ನಾನು ಎಲ್ಲಾದರೂ ಹೋಗ್ತೀನಿ, ಅದನ್ನು ಕಟ್ಕೊಂಡು ನಿಂಗೇನಾಗಬೇಕಾಗಿದೆ, ನೀನು ಕೇಳುವಂಥ ಅಧಿಕಾರ ನಿಂಗಿಲ್ಲ ಅಂತ ಜೀವನ ವಾಪಸ್ ಹೇಳ್ತಾನೆ ರಾಣ. ಆಗ ಜೀವ ಕೇಳ್ತಾನೆ, ಈ ಬಟನ್ನಿಂದ ಯಾವ ಬಟನಲ್ಲಿ ಬಟನ್ ಇದೆ, ಈ ಬಟನ್ ಇದೆ ಅಂತಂದರೆ ನಮ್ಮ ಮನೇಲಿ ಅಟ್ಯಾಕ್ ಆಗಿದೆ, ಹಾಗಾಗಿ ಈ ಅಟ್ಯಾಕರ್ದೇ ಈ ಬಟನ್ ಅಂತ ಕೇಳ್ತಾನೆ. ಹಾಗಾದರೆ ನಾನು ಕೊಲೆ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಿದ್ಯಾ ಅಣ್ಣ, ನೀನು ಏನು ಅಂದ್ಕೊಂಡಿದ್ಯಾ, ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡೋದನ್ನು ಕಲ್ತ್ಕೊ, ನಮಗೆ ದ್ವೇಷ ಇರ್ಬೋದು, ನಿಂಗೆ ಕಂಡ್ರೆ ಇಷ್ಟ ಇದ್ದಲ್ಲಿ ಇರ್ಬೋದು, ಅದೇ ಸಾಯಿಸೋ ಮಟ್ಟಿಗಲ್ಲ, ನನಗೆ ಯಾವ ಬಟನ್ ಅನ್ನೋದು ನಂಗೆ ಗೊತ್ತಿಲ್ಲ, ನನ್ನ ಬಟನ್ ಅಲ್ಲ ಇದು ಅಂತ ರಾಣ ಹೇಳ್ತಾನೆ. ಇದನ್ನೆಲ್ಲ ನನ್ನ ಹತ್ರ ಇಟ್ಕೊಂಡೆ ಸರಿ ಇರಲ್ಲ ಅಂತ ಹೇಳಿದಾಗ ಅವ್ರ ಅಮ್ಮ, ಇದು ಯಾಕೋ ಕಪಿಲ್ ಬಟನ್ ಥರ ಇದೆಯಲ್ಲ ಅಂತ ಹೇಳ್ತಾಳೆ.
ಸೀದಾ ಜೀವ ಕಪಿಲ್ ರೂಮ್ಗೆ ಹೋಗಿ ಅವ್ನ ಬಟ್ಟೆ ಎಲ್ಲ ಹುಡ್ಕೋಕೆ ಹೋಗ್ತಾನೆ. ಯಾಕೆ ಯಾಕೆ ನನ್ನ ರೂಮಿಗೆ ಬಂದು ಬಟ್ಟೆ ಎಲ್ಲ ಹುಡುಕ್ತಿದ್ದಾನೆ ಅಂತ ಅಂದಾಗ ದೇವಿ ಮತ್ತು ಅವ್ರ ಅಮ್ಮ ಹೇಳ್ತಾಳೆ, ಈ ಥರ ಚಂದ್ರ ಮೇಲೆ ಅಟ್ಯಾಕ್ ಆಗಿದೆ ಅಂತೆ, ಅದಕ್ಕೆ ಆ ಬಟನ್ ನಿಂದೆ ಅನ್ನೋ ಅನುಮಾನದ ಬಂದು ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಬಟನ್ ನಿಂದೆ ಅನ್ನೋ ಅನುಮಾನ ಅಲ್ಲ, ನೀನೇ ತಾನೇ ಅವತ್ತು ಮಾತಾಡಿದ್ದು, ಅದಕ್ಕೆ ನಾನು ಬಂದು ಹುಡುಕ್ತಾ ಇದ್ದೀನಿ ಅಂತ ಜೀವ ಹೇಳ್ತಾನೆ. ಆಗ ರಾಣ ಕೇಳೋಕ್ಕೆ ಅಂತ ಬಂದಾಗ, ನನ್ನ ಹೆಂಡತಿ ಮಕ್ಳ ಬಗ್ಗೆ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರೋನಲ್ಲ, ಏನಾರು ಗತಿ ಕಾಣಿಸ್ತೀನಿ ಅಂತ ಹೇಳಿದಾಗ ಹುಡುಕ್ಬೇಕಾದ್ರೆ ಅವ್ನ ಬಟ್ಟೆನಲ್ಲಿ ಒಂದು ಬಟನ್ ಸಿಕ್ಕೇ ಬಿಡುತ್ತೆ. ಅದೇ ಬಟನ್ ಇರೋವಂಥ ಬಟ್ಟೆ ಸಿಕ್ಕಿದಾಗ ಕಪಿಲ್ಗೆ ಶಾಕ್ ಆಗುತ್ತೆ, ಇವನು ಹುಡುಕ್ಬಿಟ್ನಲ್ಲ ಬಟ್ಟೆನ ಅಂತ. ಜೀವ ಆ ಬಟ್ಟೆನ ಹೊರಗೆ ತೆಗಿತಾನೆ. ಆ ಬಟ್ಟೆನ ಹೊರಗೆ ತೆಗೆದು ಆ ಬಟನಲ್ಲಿ ಇರೋವಂಥ ಬಟನ್ನ ತೋರಿಸ್ತಾನೆ. ಆ ತೋರಿಸಿದ ತಕ್ಷಣ ರಾಣಂಗೆ ಶಾಕ್ ಆಗುತ್ತೆ. ರಾಣ ಕಪಿಲ್ ಕಡೆ ನೋಡಿ ಸಿಕ್ಕಾಕೊಂಡಿಲ್ಲ ಕಾಪು ಅನ್ನೋ ಥರದಲ್ಲಿ ನೋಡ್ತಿರ್ತಾನೆ. ಆ ಬಟನ್ ನೋಡು, ಇಲ್ಲಿ ಮೇಲ್ಗಡೆ ಇದ್ದಿದ್ದು ಬಟನ್ ಕೂಡ ಮಿಸ್ ಆಗಿದೆ, ಅದಿದೆ ಬಟನ್ ಅಂತ ಎಲ್ರ ಮುಂದೆ ತೋರಿಸ್ತಾನೆ. ದೇವಿಗೆ, ಅವ್ರ ಅಮ್ಮಂಗೆ, ಕಪಿಲ್ಗೆ, ರಾಣಂಗೆ ಎಲ್ರಿಗೂ ಶಾಕ್ ಆಗುತ್ತೆ, ಇವನಿಗೆ ಗೊತ್ತಾಯ್ತಲ್ಲ ಅಂತ. ಈಗ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾನೆ. ಇನ್ನು ಜೀವ ಏನು ಮಾಡ್ತಾನೋ ಕಾದು ನೋಡಬೇಕು. ಮುಂದಿನ ಭಾಗ ನೋಡೋಣ.